ಪಾಕಿಸ್ತಾನ ಗಡಿ ಭಾಗದಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗ್ತಾ ಇದೆ. ಭಯಪಟ್ಟಿರುವ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಮತ್ತೊಂದು ಕಡೆ ಯಾವುದೇ ಪರಿಸ್ಥಿತಿಗೂ ನಾವು ಸಿದ್ಧ ಅನ್ನೋ ಧೈರ್ಯವನ್ನ ಭಾರತದ ನಾಗರಿಕರು ತೋರಿಸಿದ್ದಾರೆ. ಯುದ್ಧ ಸನ್ನದ್ಧತೆ ಭಾರತೀಯ ಸೇನಾಪಡೆಯಿಂದ ಯಾವ ರೀತಿ ಆಗ್ತಿದೆ ಅದು ಮತ್ತೊಂದು ವಿಚಾರ. ಆದ್ರೆ ಭಾರತದ ನಾಗರಿಕರೇನೆ ಯುದ್ಧದ ಪರಿಸ್ಥಿತಿಯನ್ನ ಹ್ಯಾಂಡಲ್ ಮಾಡಿಕ್ಕೆ ನಾವು ಸಿದ್ಧ ಅನ್ನೋ ಸಂದೇಶವನ್ನ ರವಾನೆ ಮಾಡ್ತಿದ್ದಾರೆ. ಸ್ವಯಂ ಪ್ರೇರಿತರಾಗಿ ಬಂಕರ್ಗಳ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿದ್ದಾರೆ ಸ್ಥಳೀಯ ನಿವಾಸಿಗಳು. ಮತ್ತೊಂದು ಕಡೆಯಲ್ಲಿ ಭಾರತೀಯ ಸೇನಾಪಡೆಯಿಂದಲೂ ಕೂಡ ಯುದ್ಧದ ತಾಲೀಮು ಜೋರಾಗಿದೆ. ಇದರ ಭಾಗವಾಗಿ ಟ್ಯಾಂಕ್ಗಳ ಘರ್ಜನೆ ಯಥೇಚ್ಛವಾಗಿ ಎಲ್ಒಸಿ ಭಾಗದಲ್ಲಿ ಕೇಳೋಕೆ ಸಿಗ್ತಾ ಇದೆ. ಮೋದಿ ಮಾಸ್ಟರ್ ಪ್ಲಾನ್ಗೆ ಪಾಕಿಸ್ತಾನ ಅಕ್ಷರಶಃ ನಡುಗಿ ಹೋಗಿದೆ. ಗಡಿಯಲ್ಲಿ ಯುದ್ಧ ಟ್ಯಾಂಕ್ಗಳು ಹಾಗೆ ಫಿರಂಗಿಗಳ ನಿಯೋಜನೆ ಕೂಡ ಹೆಚ್ಚಾಗ್ತಾ ಇದೆ. ಸೇನೆ ಹಾಗೆ ಶಸ್ತ್ರಸಜ್ಜಿತ ವಾಹನಗಳ ನಿಯೋಜನೆ ಹೆಚ್ಚಾಗ್ತಾ ಇದ್ದಂತೆ ಪಾಕಿಸ್ತಾನ ಮತ್ತಷ್ಟು ಭಯಭೀತವಾಗಿದೆ. ಮತ್ತೊಂದು ಕಡೆ ಇದು ಭೂಸೇನೆಯ ಸ್ಥಿತಿಗತಿಗಳಾದ್ರೆ ಇತ್ತ ನೌಕಾಪಡೆ ಕೂಡ ಯುದ್ಧ ತಾಲೀಮನ್ನ ಪಹಲ್ಗಾಮ್ನ ದಾಳಿಯಾದ ಮೊದಲ ದಿನದಿಂದಲೇ ಪ್ರಾರಂಭ ಮಾಡಿದೆ. ಅರಬ್ಬಿ ಸಮುದ್ರದಲ್ಲಿ ಪ್ರಮುಖವಾಗಿ ಭಾರತೀಯ ನೌಕಾದಳದ ಸಮರಾಭ್ಯಾಸ ಜೋರಾಗಿದೆ. ಅಲರ್ಟ್ ಮೋಡ್ನಲ್ಲಿದೆ ಭಾರತ ಹಾಗೆ ಭಾರತದ 4 ವಾರ್ಶಿಪ್ಗಳು. ಮತ್ತೊಂದು ಕಡೆ ಗಡಿಭಾಗದ ಗ್ರಾಮಸ್ಥರು ಕೂಡ ಯುದ್ಧಕ್ಕೆ ಸಿದ್ಧವಾಗ್ತಾ ಇದ್ದು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳುತ್ತಿದ್ದಾರೆ. ಆ ಭಾಗದ ಶಾಲೆಯ ಮಕ್ಕಳಿಗೆ ಇನ್ ಕೇಸ್ ದಾಳಿ ಆದ ಸಂದರ್ಭದಲ್ಲಿ ತಮ್ಮನ್ನ ತಾವು ಯಾವ ರೀತಿ ರಕ್ಷಿಸಿಕೊಳ್ಬೇಕು ಅನ್ನೋ ಮಾಕ್ ಡ್ರಿಲ್ ಅನ್ನ ಶಾಲೆಗಳಲ್ಲಿ ನೀಡಲಾಗ್ತಾ ಇದೆ. ಇನ್ನು ಗಡಿಭಾಗದ ಭಾರತೀಯ ರೈತರು ಅವಧಿಗೂ ಮುನ್ನವೇ ಬೆಳೆಯನ್ನ ಕೊಯ್ಲು ಮಾಡುವ ಮೂಲಕ ಯುದ್ಧದ ಪರಿಸ್ಥಿತಿಗೆ ಸಿದ್ಧರಾಗ್ತಿದ್ದಾರೆ. ಇದರ ಜೊತೆಯಲ್ಲೇ ಪಾಕಿಸ್ತಾನ ಗಡಿ ಭಾಗದಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗ್ತಾ ಇದೆ. ಭಯಪಟ್ಟಿರುವ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಮತ್ತೊಂದು ಕಡೆ ಯಾವುದೇ ಪರಿಸ್ಥಿತಿಗೂ ನಾವು ಸಿದ್ಧ ಅನ್ನೋ ಧೈರ್ಯವನ್ನ ಭಾರತದ ನಾಗರಿಕರು ತೋರಿಸಿದ್ದಾರೆ. ಯುದ್ಧ ಸನ್ನದ್ಧತೆ ಭಾರತೀಯ ಸೇನಾಪಡೆಯಿಂದ ಯಾವ ರೀತಿ ಆಗ್ತಿದೆ ಅದು ಮತ್ತೊಂದು ವಿಚಾರ. ಆದ್ರೆ ಭಾರತದ ನಾಗರಿಕರೇನೆ ಯುದ್ಧದ ಪರಿಸ್ಥಿತಿಯನ್ನ ಹ್ಯಾಂಡಲ್ ಮಾಡಿಕ್ಕೆ ನಾವು ಸಿದ್ಧ ಅನ್ನೋ ಸಂದೇಶವನ್ನ ರವಾನೆ ಮಾಡ್ತಿದ್ದಾರೆ. ಸ್ವಯಂ ಪ್ರೇರಿತರಾಗಿ ಬಂಕರ್ಗಳ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿದ್ದಾರೆ ಸ್ಥಳೀಯ ನಿವಾಸಿಗಳು. ಮತ್ತೊಂದು ಕಡೆಯಲ್ಲಿ ಭಾರತೀಯ ಸೇನಾಪಡೆಯಿಂದಲೂ ಕೂಡ ಯುದ್ಧದ ತಾಲೀಮು ಜೋರಾಗಿದೆ. ಇದರ ಭಾಗವಾಗಿ ಟ್ಯಾಂಕ್ಗಳ ಘರ್ಜನೆ ಯಥೇಚ್ಛವಾಗಿ ಎಲ್ಒಸಿ ಭಾಗದಲ್ಲಿ ಕೇಳೋಕೆ ಸಿಗ್ತಾ ಇದೆ. ಮೋದಿ ಮಾಸ್ಟರ್ ಪ್ಲಾನ್ಗೆ ಪಾಕಿಸ್ತಾನ ಅಕ್ಷರಶಃ ನಡುಗಿ ಹೋಗಿದೆ. ಗಡಿಯಲ್ಲಿ ಯುದ್ಧ ಟ್ಯಾಂಕ್ಗಳು ಹಾಗೆ ಫಿರಂಗಿಗಳ ನಿಯೋಜನೆ ಕೂಡ ಹೆಚ್ಚಾಗ್ತಾ ಇದೆ. ಸೇನೆ ಹಾಗೆ ಶಸ್ತ್ರಸಜ್ಜಿತ ವಾಹನಗಳ ನಿಯೋಜನೆ ಹೆಚ್ಚಾಗ್ತಾ ಇದ್ದಂತೆ ಪಾಕಿಸ್ತಾನ ಮತ್ತಷ್ಟು ಭಯಭೀತವಾಗಿದೆ. ಮತ್ತೊಂದು ಕಡೆ ಇದು ಭೂಸೇನೆಯ ಸ್ಥಿತಿಗತಿಗಳಾದ್ರೆ ಇತ್ತ ನೌಕಾಪಡೆ ಕೂಡ ಯುದ್ಧ ತಾಲೀಮನ್ನ ಪಹಲ್ಗಾಮ್ನ ದಾಳಿಯಾದ ಮೊದಲ ದಿನದಿಂದಲೇ ಪ್ರಾರಂಭ ಮಾಡಿದೆ. ಅರಬ್ಬಿ ಸಮುದ್ರದಲ್ಲಿ ಪ್ರಮುಖವಾಗಿ ಭಾರತೀಯ ನೌಕಾದಳದ ಸಮರಾಭ್ಯಾಸ ಜೋರಾಗಿದೆ. ಅಲರ್ಟ್ ಮೋಡ್ನಲ್ಲಿದೆ ಭಾರತ ಹಾಗೆ ಭಾರತದ 4 ವಾರ್ಶಿಪ್ಗಳು. ಮತ್ತೊಂದು ಕಡೆ ಗಡಿಭಾಗದ ಗ್ರಾಮಸ್ಥರು ಕೂಡ ಯುದ್ಧಕ್ಕೆ ಸಿದ್ಧವಾಗ್ತಾ ಇದ್ದು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳುತ್ತಿದ್ದಾರೆ. ಆ ಭಾಗದ ಶಾಲೆಯ ಮಕ್ಕಳಿಗೆ ಇನ್ ಕೇಸ್ ದಾಳಿ ಆದ ಸಂದರ್ಭದಲ್ಲಿ ತಮ್ಮನ್ನ ತಾವು ಯಾವ ರೀತಿ ರಕ್ಷಿಸಿಕೊಳ್ಬೇಕು ಅನ್ನೋ ಮಾಕ್ ಡ್ರಿಲ್ ಅನ್ನ ಶಾಲೆಗಳಲ್ಲಿ ನೀಡಲಾಗ್ತಾ ಇದೆ. ಇನ್ನು ಗಡಿಭಾಗದ ಭಾರತೀಯ ರೈತರು ಅವಧಿಗೂ ಮುನ್ನವೇ ಬೆಳೆಯನ್ನ ಕೊಯ್ಲು ಮಾಡುವ ಮೂಲಕ ಯುದ್ಧದ ಪರಿಸ್ಥಿತಿಗೆ ಸಿದ್ಧರಾಗ್ತಿದ್ದಾರೆ. ಇದರ ಜೊತೆಯಲ್ಲೇ ಪಾಕಿಸ್ತಾನ ಗಡಿ ಭಾಗದಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗ್ತಾ ಇದೆ. ಭಯಪಟ್ಟಿರುವ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಮತ್ತೊಂದು ಕಡೆ ಯಾವುದೇ ಪರಿಸ್ಥಿತಿಗೂ ನಾವು ಸಿದ್ಧ ಅನ್ನೋ ಧೈರ್ಯವನ್ನ ಭಾರತದ ನಾಗರಿಕರು ತೋರಿಸಿದ್ದಾರೆ. ಯುದ್ಧ ಸನ್ನದ್ಧತೆ ಭಾರತೀಯ ಸೇನಾಪಡೆಯಿಂದ ಯಾವ ರೀತಿ ಆಗ್ತಿದೆ ಅದು ಮತ್ತೊಂದು ವಿಚಾರ. ಆದ್ರೆ ಭಾರತದ ನಾಗರಿಕರೇನೆ ಯುದ್ಧದ ಪರಿಸ್ಥಿತಿಯನ್ನ ಹ್ಯಾಂಡಲ್ ಮಾಡಿಕ್ಕೆ ನಾವು ಸಿದ್ಧ ಅನ್ನೋ ಸಂದೇಶವನ್ನ ರವಾನೆ ಮಾಡ್ತಿದ್ದಾರೆ. ಸ್ವಯಂ ಪ್ರೇರಿತರಾಗಿ ಬಂಕರ್ಗಳ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿದ್ದಾರೆ ಸ್ಥಳೀಯ ನಿವಾಸಿಗಳು. ಮತ್ತೊಂದು ಕಡೆಯಲ್ಲಿ ಭಾರತೀಯ ಸೇನಾಪಡೆಯಿಂದಲೂ ಕೂಡ ಯುದ್ಧದ ತಾಲೀಮು ಜೋರಾಗಿದೆ. ಇದರ ಭಾಗವಾಗಿ ಟ್ಯಾಂಕ್ಗಳ ಘರ್ಜನೆ ಯಥೇಚ್ಛವಾಗಿ ಎಲ್ಒಸಿ ಭಾಗದಲ್ಲಿ ಕೇಳೋಕೆ ಸಿಗ್ತಾ ಇದೆ. ಮೋದಿ ಮಾಸ್ಟರ್ ಪ್ಲಾನ್ಗೆ ಪಾಕಿಸ್ತಾನ ಅಕ್ಷರಶಃ ನಡುಗಿ ಹೋಗಿದೆ. ಗಡಿಯಲ್ಲಿ ಯುದ್ಧ ಟ್ಯಾಂಕ್ಗಳು ಹಾಗೆ ಫಿರಂಗಿಗಳ ನಿಯೋಜನೆ ಕೂಡ ಹೆಚ್ಚಾಗ್ತಾ ಇದೆ. ಸೇನೆ ಹಾಗೆ ಶಸ್ತ್ರಸಜ್ಜಿತ ವಾಹನಗಳ ನಿಯೋಜನೆ ಹೆಚ್ಚಾಗ್ತಾ ಇದ್ದಂತೆ ಪಾಕಿಸ್ತಾನ ಮತ್ತಷ್ಟು ಭಯಭೀತವಾಗಿದೆ. ಮತ್ತೊಂದು ಕಡೆ ಇದು ಭೂಸೇನೆಯ ಸ್ಥಿತಿಗತಿಗಳಾದ್ರೆ ಇತ್ತ ನೌಕಾಪಡೆ ಕೂಡ ಯುದ್ಧ ತಾಲೀಮನ್ನ ಪಹಲ್ಗಾಮ್ನ ದಾಳಿಯಾದ ಮೊದಲ ದಿನದಿಂದಲೇ ಪ್ರಾರಂಭ ಮಾಡಿದೆ. ಅರಬ್ಬಿ ಸಮುದ್ರದಲ್ಲಿ ಪ್ರಮುಖವಾಗಿ ಭಾರತೀಯ ನೌಕಾದಳದ ಸಮರಾಭ್ಯಾಸ ಜೋರಾಗಿದೆ.
ಅಲರ್ಟ್ ಮೋಡ್ನಲ್ಲಿದೆ ಭಾರತ. ಹಾಗೆ ಭಾರತದ 4 ವಾರ್ಶಿಪ್ಗಳು. ಮತ್ತೊಂದು ಕಡೆ ಗಡಿಭಾಗದ ಗ್ರಾಮಸ್ಥರು ಕೂಡ ಯುದ್ಧಕ್ಕೆ ಸಜ್ಜಾಗ್ತಾ ಇದ್ದು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳುತ್ತಿದ್ದಾರೆ. ಆ ಭಾಗದ ಶಾಲೆಯ ಮಕ್ಕಳಿಗೆ ಇನ್ ಕೇಸ್ ದಾಳಿ ಆದ ಸಂದರ್ಭದಲ್ಲಿ ತಮ್ಮನ್ನ ತಾವು ಯಾವ ರೀತಿ ರಕ್ಷಿಸಿಕೊಳ್ಬೇಕು ಅನ್ನೋ ಮಾಕ್ ಡ್ರಿಲ್ ಅನ್ನ ಶಾಲೆಗಳಲ್ಲಿ ನೀಡಲಾಗ್ತಾ ಇದೆ. ಇನ್ನು ಗಡಿಭಾಗದ ಭಾರತೀಯ ರೈತರು ಅವಧಿಗೂ ಮುನ್ನವೇ ಬೆಳೆಯನ್ನ ಕೊಯ್ಲು ಮಾಡುವ ಮೂಲಕ ಯುದ್ಧದ ಪರಿಸ್ಥಿತಿಗೆ ಸಿದ್ಧರಾಗ್ತಿದ್ದಾರೆ. ಇದರ ಜೊತೆಯಲ್ಲೇ ಪಾಕಿಸ್ತಾನ ಗಡಿ ಭಾಗದಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗ್ತಾ ಇದೆ. ಭಯಪಟ್ಟಿರುವ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಮತ್ತೊಂದು ಕಡೆ ಯಾವುದೇ ಪರಿಸ್ಥಿತಿಗೂ ನಾವು ಸಿದ್ಧ ಅನ್ನೋ ಧೈರ್ಯವನ್ನ ಭಾರತದ ನಾಗರಿಕರೇ ತೋರಿಸಿದ್ದಾರೆ. ಯುದ್ಧ ಸನ್ನದ್ಧತೆ ಭಾರತೀಯ ಸೇನಾಪಡೆಯಿಂದ ಯಾವ ರೀತಿ ಆಗ್ತಿದೆ ಅದು ಮತ್ತೊಂದು ವಿಚಾರ. ಆದ್ರೆ ಭಾರತದ ನಾಗರಿಕರೇನೆ ಯುದ್ಧದ ಪರಿಸ್ಥಿತಿಯನ್ನ ಹ್ಯಾಂಡಲ್ ಮಾಡಲಿಕ್ಕೆ ನಾವು ಸಿದ್ಧ ಅನ್ನೋ ಸಂದೇಶವನ್ನ ರವಾನೆ ಮಾಡ್ತಿದ್ದಾರೆ. ಸ್ವಯಂ ಪ್ರೇರಿತರಾಗಿ ಬಂಕರ್ಗಳ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿದ್ದಾರೆ ಸ್ಥಳೀಯ ನಿವಾಸಿಗಳು. ಮತ್ತೊಂದು ಕಡೆಯಲ್ಲಿ ಭಾರತೀಯ ಸೇನಾಪಡೆಯಿಂದಲೂ ಕೂಡ ಯುದ್ಧದ ತಾಲೀಮು ಜೋರಾಗಿದೆ. ಇದರ ಭಾಗವಾಗಿ ಟ್ಯಾಂಕ್ಗಳ ಘರ್ಜನೆ ಯಥೇಚ್ಛವಾಗಿ ಎಲ್ಒಸಿ ಭಾಗದಲ್ಲಿ ಕೇಳೋಕೆ ಸಿಗ್ತಾ ಇದೆ. ಮೋದಿ ಮಾಸ್ಟರ್ ಪ್ಲಾನ್ಗೆ ಪಾಕಿಸ್ತಾನ ಅಕ್ಷರಶಃ ನಡುಗಿ ಹೋಗಿದೆ. ಗಡಿಯಲ್ಲಿ ಯುದ್ಧ ಟ್ಯಾಂಕ್ಗಳು ಹಾಗೆ ಫಿರಂಗಿಗಳ ನಿಯೋಜನೆ ಕೂಡ ಹೆಚ್ಚಾಗ್ತಾ ಇದೆ. ಸೇನೆ ಹಾಗೆ ಶಸ್ತ್ರಸಜ್ಜಿತ ವಾಹನಗಳ ನಿಯೋಜನೆ ಹೆಚ್ಚಾಗ್ತಾ ಇದ್ದಂತೆ ಪಾಕಿಸ್ತಾನ ಮತ್ತಷ್ಟು ಭಯಭೀತವಾಗಿದೆ. ಮತ್ತೊಂದು ಕಡೆ ಇದು ಭೂಸೇನೆಯ ಸ್ಥಿತಿಗತಿಗಳಾದ್ರೆ ಇತ್ತ ನೌಕಾಪಡೆ ಕೂಡ ಯುದ್ಧ ತಾಲೀಮನ್ನ ಪಹಲ್ಗಾಮ್ನ ದಾಳಿಯಾದ ಮೊದಲ ದಿನದಿಂದಲೇ ಪ್ರಾರಂಭ ಮಾಡಿದೆ. ಅರಬ್ಬಿ ಸಮುದ್ರದಲ್ಲಿ ಪ್ರಮುಖವಾಗಿ ಭಾರತೀಯ ನೌಕಾದಳದ ಸಮರಾಭ್ಯಾಸ ಜೋರಾಗಿದೆ. ಅಲರ್ಟ್ ಮೋಡ್ನಲ್ಲಿದೆ ಭಾರತ. ಹಾಗೆ ಭಾರತದ 4 ವಾರ್ಶಿಪ್ಗಳು. ಮತ್ತೊಂದು ಕಡೆ ಗಡಿಭಾಗದ ಗ್ರಾಮಸ್ಥರು ಕೂಡ ಯುದ್ಧಕ್ಕೆ ಸಜ್ಜಾಗ್ತಾ ಇದ್ದು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳುತ್ತಿದ್ದಾರೆ. ಆ ಭಾಗದ ಶಾಲೆಯ ಮಕ್ಕಳಿಗೆ ಇನ್ ಕೇಸ್ ದಾಳಿ ಆದ ಸಂದರ್ಭದಲ್ಲಿ ತಮ್ಮನ್ನ ತಾವು ಯಾವ ರೀತಿ ರಕ್ಷಿಸಿಕೊಳ್ಬೇಕು ಅನ್ನೋ ಮಾಕ್ ಡ್ರಿಲ್ ಅನ್ನ ಶಾಲೆಗಳಲ್ಲಿ ನೀಡಲಾಗ್ತಾ ಇದೆ. ಇನ್ನು ಗಡಿಭಾಗದ ಭಾರತೀಯ ರೈತರು ಅವಧಿಗೂ ಮುನ್ನವೇ ಬೆಳೆಯನ್ನ ಕೊಯ್ಲು ಮಾಡುವ ಮೂಲಕ ಯುದ್ಧದ ಪರಿಸ್ಥಿತಿಗೆ ಸಿದ್ಧರಾಗ್ತಿದ್ದಾರೆ. ಇದರ ಜೊತೆಯಲ್ಲೇ ಪಾಕಿಸ್ತಾನ ಗಡಿ ಭಾಗದಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗ್ತಾ ಇದೆ. ಭಯಪಟ್ಟಿರುವ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಮತ್ತೊಂದು ಕಡೆ ಯಾವುದೇ ಪರಿಸ್ಥಿತಿಗೂ ನಾವು ಸಿದ್ಧ ಅನ್ನೋ ಧೈರ್ಯವನ್ನ ಭಾರತದ ನಾಗರಿಕರೇ ತೋರಿಸಿದ್ದಾರೆ. ಯುದ್ಧ ಸನ್ನದ್ಧತೆ ಭಾರತೀಯ ಸೇನಾಪಡೆಯಿಂದ ಯಾವ ರೀತಿ ಆಗ್ತಿದೆ ಅದು ಮತ್ತೊಂದು ವಿಚಾರ. ಆದ್ರೆ ಭಾರತದ ನಾಗರಿಕರೇನೆ ಯುದ್ಧದ ಪರಿಸ್ಥಿತಿಯನ್ನ ಹ್ಯಾಂಡಲ್ ಮಾಡಲಿಕ್ಕೆ ನಾವು ಸಿದ್ಧ ಅನ್ನೋ ಸಂದೇಶವನ್ನ ರವಾನೆ ಮಾಡ್ತಿದ್ದಾರೆ. ಸ್ವಯಂ ಪ್ರೇರಿತರಾಗಿ ಬಂಕರ್ಗಳ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿದ್ದಾರೆ ಸ್ಥಳೀಯ ನಿವಾಸಿಗಳು. ಮತ್ತೊಂದು ಕಡೆಯಲ್ಲಿ ಭಾರತೀಯ ಸೇನಾಪಡೆಯಿಂದಲೂ ಕೂಡ ಯುದ್ಧದ ತಾಲೀಮು ಜೋರಾಗಿದೆ. ಇದರ ಭಾಗವಾಗಿ ಟ್ಯಾಂಕ್ಗಳ ಘರ್ಜನೆ ಯಥೇಚ್ಛವಾಗಿ ಎಲ್ಒಸಿ ಭಾಗದಲ್ಲಿ ಕೇಳೋಕೆ ಸಿಗ್ತಾ ಇದೆ. ಮೋದಿ ಮಾಸ್ಟರ್ ಪ್ಲಾನ್ಗೆ ಪಾಕಿಸ್ತಾನ ಅಕ್ಷರಶಃ ನಡುಗಿ ಹೋಗಿದೆ. ಗಡಿಯಲ್ಲಿ ಯುದ್ಧ ಟ್ಯಾಂಕ್ಗಳು ಹಾಗೆ ಫಿರಂಗಿಗಳ ನಿಯೋಜನೆ ಕೂಡ ಹೆಚ್ಚಾಗ್ತಾ ಇದೆ. ಸೇನೆ ಹಾಗೆ ಶಸ್ತ್ರಸಜ್ಜಿತ ವಾಹನಗಳ ನಿಯೋಜನೆ ಹೆಚ್ಚಾಗ್ತಾ ಇದ್ದಂತೆ ಪಾಕಿಸ್ತಾನ ಮತ್ತಷ್ಟು ಭಯಭೀತವಾಗಿದೆ. ಮತ್ತೊಂದು ಕಡೆ ಇದು ಭೂಸೇನೆಯ ಸ್ಥಿತಿಗತಿಗಳಾದ್ರೆ ಇತ್ತ ನೌಕಾಪಡೆ ಕೂಡ ಯುದ್ಧ ತಾಲೀಮನ್ನ ಪಹಲ್ಗಾಮ್ನ ದಾಳಿಯಾದ ಮೊದಲ ದಿನದಿಂದಲೇ ಪ್ರಾರಂಭ ಮಾಡಿದೆ. ಅರಬ್ಬಿ ಸಮುದ್ರದಲ್ಲಿ ಪ್ರಮುಖವಾಗಿ ಭಾರತೀಯ ನೌಕಾದಳದ ಸಮರಾಭ್ಯಾಸ ಜೋರಾಗಿದೆ. ಅಲರ್ಟ್ ಮೋಡ್ನಲ್ಲಿದೆ ಭಾರತ. ಹಾಗೆ ಭಾರತದ 4 ವಾರ್ಶಿಪ್ಗಳು. ಮತ್ತೊಂದು ಕಡೆ ಗಡಿಭಾಗದ ಗ್ರಾಮಸ್ಥರು ಕೂಡ ಯುದ್ಧಕ್ಕೆ ಸಜ್ಜಾಗ್ತಾ ಇದ್ದು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳುತ್ತಿದ್ದಾರೆ. ಆ ಭಾಗದ ಶಾಲೆಯ ಮಕ್ಕಳಿಗೆ ಇನ್ ಕೇಸ್ ದಾಳಿ ಆದ ಸಂದರ್ಭದಲ್ಲಿ ತಮ್ಮನ್ನ ತಾವು ಯಾವ ರೀತಿ ರಕ್ಷಿಸಿಕೊಳ್ಬೇಕು ಅನ್ನೋ ಮಾಕ್ ಡ್ರಿಲ್ ಅನ್ನ ಶಾಲೆಗಳಲ್ಲಿ ನೀಡಲಾಗ್ತಾ ಇದೆ. ಇನ್ನು ಗಡಿಭಾಗದ ಭಾರತೀಯ ರೈತರು ಅವಧಿಗೂ ಮುನ್ನವೇ ಬೆಳೆಯನ್ನ ಕೊಯ್ಲು ಮಾಡುವ ಮೂಲಕ ಯುದ್ಧದ ಪರಿಸ್ಥಿತಿಗೆ ಸಿದ್ಧರಾಗ್ತಿದ್ದಾರೆ. ಇದರ ಜೊತೆಯಲ್ಲೇ